ಕರ್ತನಲ್ಲಿ ಪ್ರೀತಿಯ ದೇವರ ಸೇವೆ ಮತ್ತೊಂದು ಆವರ್ತಿ ಶುಕ್ರವಾರವನ್ನು ನಾವು ನೆನೆಸಿಕೊಂಡು ಧ್ಯಾನ ಮಾಡ್ತಿರುವಂಥ ಯೇಸು ಕ್ರಿಸ್ತನವರು ಆಡಿರುವಂಥ ಒಂದು ಶ್ರೇಷ್ಠವಾದ 7 ಮಾತುಗಳಲ್ಲಿ ಈಗಾಗಲೇ 5 ಮಾತುಗಳನ್ನು ನೋಡಿದ್ದೀವಿ. ನಾವು 6ನೇ ಮಾತುಗಳಿಗೆ ನಾವು ಹೋಗ್ತಾ ಇದ್ದೀವಿ ಪ್ರಿಯರೇ. 6ನೇ ಮಾತು ನೋಡುವಾಗ ಅಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನವನ್ನು ಸಲ ನಾವು ನೋಡಿಕೊಳ್ಳೋದಾದರೆ ನೋಡ್ರಿ, ಅಲ್ಲಿ ಹುಳಿ ರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ 30 ವಚನ ನೋಡೋಣ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ತೀರಿತು ನಾವು ಗಮನಿಸುವಾಗ ಪ್ರೇರೆ, ಇದು ದ ಕ್ರೈ ಆಫ್ ದಿ ಕಾಂಕರರ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಒಂದು ಜಯಶೀಲನ ಏನಂತಾರಲ್ಲ, ವಿಜಯಶಾಲಿಯ ಒಂದು ಆರ್ಭಾಟ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಮನಿಸುವಾಗ, ಯಾಕಂದರೆ ಮೊದಲನೇದಾಗಿ ನೋಡುವಾಗ ಇದು ನಿತ್ಯತ್ವವನ್ನೇ ಬದಲಿಸಿರುವಂಥ ಒಂದು ಏಕೈಕ ಮಾತಾಗಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೋಡ್ರಿ, ಈ ಗ್ರೀಕ್ ಭಾಷೆಯಲ್ಲಿ ಸಮಾಪ್ತವಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಪ್ರಿಯರೇ, ಇದು ಟೆಟೆಲೆಸ್ಟಾ ಎಂಬ ಒಂದೇ ಪದದಿಂದ ಬಂದಿರುವಂಥದ್ದು ಅಥವಾ ಕರೆಯಲಾಗುತ್ತದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಪ್ರಾಚೀನ ಕಾಲದಲ್ಲಿ ತೆರಿಗೆ ರಸೀದಿಗಳ ಮೇಲೆ ಅಥವಾ ವ್ಯಾಪಾರ ಒಪ್ಪಂದಗಳ ಮೇಲೆ ಈ ಪದವನ್ನು ಅಲ್ಲಿ ಬರೀಲಾಗ್ತಾ ಇತ್ತು ಪ್ರಿಯರೇ. ಇದು ಒಬ್ಬ ಸೋತ ಮನುಷ್ಯನ ಹತಾಶೆ ಅಲ್ಲ, ಆದರೆ ಇದು ಕ್ಷಮಿಸ್ರಿ, ಇದು ಸೋತ ಮನುಷ್ಯನ ಹತಾಶೆಯ ಮಾತಲ್ಲ, ಇದು ವಿಶ್ವದ ಇತಿಹಾಸದ ಅತ್ಯಂತ ಒಂದು ದೊಡ್ಡ ಕಾರ್ಯವನ್ನು ಪೂರೈಸಿರುವಂಥ ವಿಜಯಶಾಲಿಯ ಒಂದು ಘೋಷಣೆ. ನಾವು ಗಮನಿಸ್ರಿ ಮಾತನ್ನು ಮತ್ತೊಂದು ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶ್ವದ ಇತಿಹಾಸದ ಅತ್ಯಂತ ದೊಡ್ಡ ಕಾರ್ಯವನ್ನು ಪೂರೈಸಿದ ವಿಜಯಶಾಲಿಯ ಒಂದು ಘೋಷಣೆ ಆಗಿದೆ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಾನು ಮುಗಿದು ಹೋಗಿದ್ದೇನೆ ಅಥವಾ ನಾನು ತೀರಿ ಹೋಗಿದ್ದೇನೆ, ನನ್ನ ಇನ್ನೇನಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ, ಆದರೆ ಆತನು ಸಮಾಪ್ತವಾಯಿತು ಎಂದು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದರೆ ನೇಮಿಸಲ್ಪಟ್ಟಿರುವಂಥ ಕಾರ್ಯ, ತಂದೆಯಿಂದ ತನಗೆ ಕೊಡಲ್ಪಟ್ಟಿರುವಂಥ ಕಾರ್ಯ ಆತನು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾನೆ ಅಥವಾ ಪೂರ್ಣಗೊಂಡಿದೆ ಎಂದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಇದರ 2ನೇ ಭಾಗಕ್ಕೆ ನಾವು ಹೋಗುವಾಗ ಐತಿಹಾಸಿಕ ಮತ್ತು ನ್ಯಾಯಾಂಗದ ಮರ್ಮವನ್ನು ನಾವು ಗಮನಿಸುವುದಾದರೆ, ಈ ಟೆಟೆಲೆಸ್ಟಾಯ್ ಈ 1ನೇ ಶತಮಾನದಲ್ಲಿ ಈ ಒಂದು ಟೆಟೆಲೆಸ್ಟಾಯ್ ಪದವನ್ನು 3 ಮುಖ್ಯ ಸಂದರ್ಭಗಳಲ್ಲಿ ಅದನ್ನು ಬಳಸ್ತಾ ಇದ್ದರು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಒಂದು ವ್ಯಾಪಾರಿಯ ಘೋಷಣೆ. ಏನು ವ್ಯಾಪಾರಿ ಘೋಷಣೆ ಎಂಬುದಾಗಿ ನೋಡುವಾಗ, ಸಾಲವಲ್ಲಿ ಸಂಪೂರ್ಣವಾಗಿ ತೀರಿದಾಗ ಸಾಲದ ಪತ್ರದ ಮೇಲೆ ಆ ವ್ಯಾಪಾರಿಯು ಟೆಟೆಲೆಸ್ಟಾಯ್ ಎಂದು ಬರಿತಾ ಇದ್ದನು. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ, ಸಂಪೂರ್ಣವಾಗಿಯೂ ಪಾವತಿಸಲಾಗಿದೆ, ಪೇಯ್ಡ್ ಇನ್ ಫುಲ್ ಎಂಬುದಾಗಿ ನೋಡ್ತೇವಲ್ಲ. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ನಮ್ಮ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳ ಪಾಪಗಳ ಪಟ್ಟಿಯನ್ನು ನೋಡಿ ಅದರ ಮೇಲೆ ಟೆಟೆಲೆಸ್ಟಾಯ್ ಎಂಬ ಮುದ್ರೆಯನ್ನು ಆಲ್ರೆಡಿ ಈಗಾಗಲೇ ಒತ್ತಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಗಮನಿಸುವಾಗ ಈ ಸತ್ಯವನ್ನು ನಾವು ಗ್ರಹಿಸಿಕೊಳ್ಬೇಕು. 2ನೇದಾಗಿ ನೋಡುವಾಗ ಯಾಜಕರ ಒಂದು ಪರೀಕ್ಷೆ. ಇಲ್ಲಿ ನೋಡ್ರಿ, ದೇವಸ್ಥಾನದಲ್ಲಿ ಬಲಿ ಕೊಡಲು ಕುರುಮರಿಯನ್ನು ತಂದಾಗ ಯಾಜಕನಲ್ಲಿ ಅದು ಪರಿಪೂರ್ಣವಾಗಿ ಅದನ್ನು ಪರೀಕ್ಷಿಸಿ ಅದು ನಿರ್ದೋಷಿ ಎಂದು ಖಚಿತಪಡಿಸಿಕೊಂಡ ಮೇಲೆ ಟೆಟೆಲೆಸ್ಟಾಯ್ ಎಂದು ಹೇಳ್ತಾ ಇದ್ರು. ಇಲ್ಲಿ ದೇವರ ನೀತಿಯನ್ನು ತೃಪ್ತಿಪಡಿಸಬಲ್ಲ ಏಕೈಕ ನಿರ್ದೋಷ ಕುರಿಮರಿ ಯಾರು? ಆತನ ಯೇಸು ಕ್ರಿಸ್ತನು ಮಾತ್ರ. 3ನೇದಾಗಿ ನೋಡುವಾಗ ಪ್ರೇರೆ, ಒಂದು ಕಲಾವಿದನ ಒಂದು ಪೂರ್ಣಗೊಳಿಸಬೇಕು. ಒಬ್ಬ ಚಿತ್ರಕಾರ ನೋಡ್ರಿ, ತನ್ನ ಚಿತ್ರವನ್ನು ಅಥವಾ ಒಬ್ಬ ಶಿಲ್ಪಿ ತನ್ನ ಶಿಲ್ಪವನ್ನು ಪೂರ್ಣಗೊಳಿಸಿದ ಮೇಲೆ ಟೆಟೆಲೆಸ್ಟಾಯ್ ಎಂದು ಅಲ್ಲಿ ಅಂತ ಇದ್ರು ಆ ಕಾಲದಲ್ಲಿ ಪ್ರೇರೆ. ಆದಿಕಾಂಡದಲ್ಲಿ ಪ್ರಾರಂಭವಾಗಿರುವಂಥ ಈ ಒಂದು ರಕ್ಷಣಾ ಕಾರ್ಯವು, ಆದಿಕಾಂಡ 3:15 ಪ್ರಾರಂಭವಾಗಿರುವಂಥ ಈ ರಕ್ಷಣಾ ಕಾರ್ಯವು ಕಲ್ವರಿಯಲ್ಲಿ ಪರಿಪೂರ್ಣವಾಗ್ತಾ ಇದೆ ಪ್ರಿಯರೇ. ಈ ಸತ್ಯವನ್ನು ನಾವು ಗ್ರಹಿಸ್ಕೊಳ್ರಿ. ನಾವು ಮುಂದಕ್ಕೆ ಹೋಗೋದಾದರೆ ಒಂದು ಭಾವನಾತ್ಮಕವಾಗಿರುವಂಥ ಉದಾಹರಣೆ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಇಲ್ಲಿ ಮರಣದಂಡನೆಗೆ ಕೈದಿಗೆ ಒಂದು ಕ್ಷಮಾದಾನ, ಅಂದರೆ ಇಲ್ಲಿ ನಾವು ಗಮನಿಸುವಾಗ ಮರಣದಂಡನೆ ಶಿಕ್ಷೆಗೊಳಗಾದ ಒಂದು ಕೈದಿಯೊಬ್ಬನನ್ನು ಕಲ್ಪಿಸಿಕೊಳ್ಳ್ರಿ. ಒಂದು ಸಾರಿ ತಾನು ಅಪರಾಧಿ ಎಂದು ಆತನಿಗೆ ಗೊತ್ತು, ದಂಡ ಪಾವತಿಸುವ ಆತನ ಬಳಿ ಹಣವಿಲ್ಲ, ಬೇರೆ ಯಾವ ರೀತಿ ಆತನ ಶಕ್ತಿ ಸಹಾಯವು ಆತನ ಕಡೆ ಇಲ್ಲ. ಆದರೆ ಶಿಕ್ಷೆ ಸಮಯ ಹತ್ರ ಬಂದಾಗ ರಾಜನು ಸಹಿ ಮಾಡಿರುವಂಥ ಪತ್ರದೊಂದಿಗೆ ಒಬ್ಬ ದೂತನಲ್ಲಿ ಬರ್ತಾ ಇದ್ದಾನೆ. ಆ ಪತ್ರದಲ್ಲಿ ಕೇವಲ ಕ್ಷಮಿಸಲಾಗಿದೆ ಮಾತ್ರ ಅಂತಂದು ಹೇಳಿ ಬರೆದಿಲ್ಲ, ಆದರೆ ಅದಕ್ಕೆ ಬದಲಾಗಿ ರಾಜಕುಮಾರನೇ ಈ ಕೈದಿ ಎಲ್ಲ ಸಾಲವನ್ನು ಸಂಪೂರ್ಣವಾಗಿ ಪಾವತಿಸಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಅಷ್ಟು ಮಾತ್ರಕ್ಕಲ್ಲ, ಅಲ್ಲಿ ಆ ಯುವರಾಜನ ಒಂದು ರಾಜಕುಮಾರನಲ್ಲಿ ಏನು ಮಾಡ್ತಾ ಇದ್ದಾನೆ, ಆ ಕೈದಿಯ ಸ್ಥಾನದಲ್ಲಿ ನಿಂತುಕೊಂಡು ಆ ಶಿಕ್ಷೆಯನ್ನು ಅನುಭವಿಸಿದನು. ಆದ್ದರಿಂದ ಆ ಕೈದಿನು ನೋಡುವಾಗ ಇಂದು ಕೇವಲ ಬಿಡುಗಡೆ ಮಾತ್ರ ಅಲ್ಲ, ಅಲ್ಲಿ ಬಿಡುಗಡೆ ಹೋಗ್ತಿರುವಂಥ ವ್ಯಕ್ತಿಯಾಗಿ ಮಾತ್ರ ಅಲ್ಲಿ ಹೊರಗಡೆ ಬರ್ತಾ ಇಲ್ಲ, ಆದರೆ ರಾಜನ ಒಂದು ದತ್ತಪುತ್ರನಾಗಿ ಅಲ್ಲಿ ಹೊರಗಡೆ ಬರ್ತಾ ಇದ್ದಾನೆ. ಇದರ ಅರ್ಥ, ಆತ ಮರ್ಮವನ್ನು ನಾವು ತಿಳ್ಕೊಬೇಕಾದ್ರೆ ಪ್ರಿಯರೇ, ಶಿಲುಬೆಯ ಮೇಲೆ ಆ ಕಲುವರಿ ಕ್ರೂಜೆ ಮೇಲೆ ಯೇಸು ಕ್ರಿಸ್ತನು ಕೇವಲ ನಮ್ಮ ಪಾಪಗಳನ್ನು ಮುಚ್ಚಿ ಹಾಕಲಿಲ್ಲ, ಆದರೆ ಆ ಪಾಪದ ಸಾಲವನ್ನೇ ಅಳಿಸಿ ಹಾಕಿದ್ದಾನೆ. ಈ ಸತ್ಯವನ್ನು ಇವತ್ತು ಈ ಮಾತಿನ ಮುಖಾಂತರ ನಾವು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನಾವು ಮುಖ್ಯವಾಗಿ ಮುಂದೆ ಹೋಗುವಾಗ ಪ್ರಿಯರೇ, ನಾನು ಮುಗಿಸ್ಕೆ ನಾನು ಬರ್ತಾ ಇದ್ದೇನೆ. ಇಲ್ಲಿ
ಆಳವಾದ ಮರ್ಮಗಳು ಏನೆಂಬುದಾಗಿ ನೋಡುವಾಗ ಅಲ್ಲಿ ಏನು ಸಮಾಪ್ತವಾಯಿತು ಎಂಬ ವಿಷಯವನ್ನು ನಾವು ಗಮನಿಸುವುದಾದರೆ ಪ್ರೇರೆ, ಮೊಟ್ಟ ಮೊದಲನೇದಾಗಿ ಪಾಪದ ಶಕ್ತಿ ಇಲ್ಲಿ ಮುರಿಯಲ್ಪಡ್ತಾ ಇದೆ. ನೋಡ್ರಿ, ಕೊಲೊಸ್ಸೆಯರ ಪತ್ರಿಕೆ ಒಂದು ಸಾರಿ 2ನೇ ಅಧ್ಯಾಯ 14ನೇ ವಚನ ನಾವು ಓದಿಕೊಂಡು 13, 14, 15 ವಚನಗಳನ್ನ ನೋಡ್ಕೊಂಡು ಮುಂದಕ್ಕೆ ಬರೋಣ. ಕೊಲೊಸ್ಸೆಯರ ಪತ್ರಿಕೆ 2ನೇ ಅಧ್ಯಾಯ 13ರಿಂದ 15 ವಚನಗಳು. ಅಪರಾಧಗಳನ್ನು ಮಾಡೋದ್ರಿಂದಲೂ ಸುನ್ನತಿರದ ಶರೀರ ಭಾವದಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರ ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ತನ್ನ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಿಡಿದು ಇಲ್ಲದಂತೆ ಮಾಡಿದನು. ಇಲ್ಲಿ ನೋಡ್ರಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದ್ದಾನೆ. ನಮ್ಮ ಮೇಲಿರುವಂಥ ಆಜ್ಞಾರೂಪವಾಗಿರುವಂಥ ಋಣದ ಭಾರ ಇಲ್ಲೋ ಆತನು ಏನು ಮಾಡ್ತಿದ್ದಾನೆ, ಅದನ್ನು ಕೆಡಿಸಿ ಇಲ್ಲದಂತೆ ಆತನು ಶಿಲುಬೆಗೆ ಜಡಿದು ಆತನು ಇಲ್ಲದಂತೆ ಮಾಡ್ತಾಯಿದ್ದಾನೆ ಎಂಬುದಾಗಿ ನೋಡ್ತಿದ್ದೇವೆ. ಇಲ್ಲಿ ನೋಡುವಾಗ ಪ್ರೇರೆ, ಈ ಪಾಪದ ಶಕ್ತಿಯಲ್ಲಿ ಮುರಿಯಲ್ಪಡ್ತಾ ಇದೆ. ನಾವು ಮಾನವ ಕುಲದ ಇಡೀ ಪಾಪವನ್ನಲ್ಲಿ ಆ ಪಾಪದ ಋಣಪತ್ರವನ್ನು ಯೇಸು ಕ್ರಿಸ್ತನ ಶಿಲುಬೆಗೆ ಜಡಿದು ಅದನ್ನು ಮುರಿತಾ ಇದ್ದಾನೆ, ಆತನ ಅಳಿಸಿಬಿಡ್ತಾ ಇದ್ದಾನೆ ಪ್ರೇರೆ. ದೇವರಿಗೂ ಮನುಷ್ಯನಿಗಿದ್ದ ಮಧ್ಯ ಇರುವಂಥ ಗೋಡೆಯನ್ನು ಬಿದ್ದು ಹೋಯಿತು ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಆತನ ಈ ಮಾತನ್ನು ಹೇಳಿದ ತಕ್ಷಣ ದೇವಸ್ಥಾನದ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 55ನೇ ವಚನದಲ್ಲಿ ಐ ಥಿಂಕ್ ಅಲ್ಲಿ ನಾವು ನೋಡಬಹುದು ಪ್ರೇರೆ ಈ ಮಾತನ್ನು. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ಅಷ್ಟು ಮಾತ್ರಕ್ಕಲ್ಲ 15ನೇ ವಚನಗಳು ನೋಡುವಾಗ ಆತನು ದೊರೆತನಗಳನ್ನು ಅಧಿಕಾರಗಳ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಗೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ತೋರಿಸುತ್ತಾ ಬಂದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಈ ಮಾತುಗಳನ್ನು ನೋಡ್ರಿ ಎಷ್ಟು ಶ್ರೇಷ್ಠವಾಗಿ. ತೆಲುಗುದಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಹೇಳ್ತಿದ್ದಾನೆ, ಆತನು ಅಡ್ಡುಗೋಡೆಯನ್ನು ತೆಗೆದನ್ನು ಸ್ಪಷ್ಟವಾಗಿ ಒಂದು ಅರ್ಥದಲ್ಲಿ ಬರುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಮೊಟ್ಟ ಮೊದಲನೇದಾಗಿ ಪಾಪದ ಶಕ್ತಿಯನ್ನು ಆತನು ಮುರಿಯಲ್ಪಟ್ಟಿದ್ದಲ್ಲಿ, ಎರಡನೇದಾಗಿ ನೋಡುವಾಗ ಪ್ರಿಯರೇ, ಧರ್ಮಶಾಸ್ತ್ರದ ವಿಧಿಗಳಲ್ಲಿ ನೆರವೇರಿದು ನಾವು ಎಂದಿಗೂ ಸಹ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ನಮ್ಮ ಕೈಲೇ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ 33 ವರ್ಷಗಳ ಕಾಲ ಅದನ್ನು ಪಾಲಿಸಿ, ಅದನ್ನು ಅನುಭವಿಸಿ, ಅಂದರೆ ಅದನ್ನು ಪರಿಪಾಲಿಸಿ ನಮ್ಮ ಪರವಾಗಿ ಆ ಶಿಕ್ಷೆಯನ್ನು ಅಲ್ಲಿ ಅನುಭವಿಸ್ತಾ ಇದ್ದಾನೆ. ಸೊ ಹಾಗಾಗಿ ಧರ್ಮಶಾಸ್ತ್ರ ವಿಧಿಗಳಲ್ಲಿ ನೆರವೇರಿಸಲ್ಪಡ್ತಾ ಇದ್ದಾವೆ. ಮೂರನೇದಾಗಿ ನೋಡುವಾಗ ಸೈತಾನನ ಅಧಿಕಾರ ಅಂತ್ಯಗೊಂಡಿದೆ. ಈಗಾಗಲೇ ನಾವು ಆಗಲೇ ಓದಿರೋ ಪ್ರಕಾರ 15ನೇ ವಚನದಲ್ಲಿ ನೋಡುವಾಗ, ಕೊಲೊಸ್ಸೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ, ಅಧಿಕಾರಿಗಳನ್ನು ಏನು ಮಾಡ್ತಾನೆ, ಆತನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಇಲ್ಲಿ ದೊರೆತನಗಳನ್ನು ಅಧಿಕಾರಿಗಳನ್ನು ನೋಡುವಾಗ ಸೈತಾನನ ಅಧಿಕಾರ ಅಲ್ಲಿ ಅಂತ್ಯಗೊಳ್ತಾ ಇದೆ. ಕೊಲೊಸ್ಸೆ 2:15 ಪ್ರಕಾರ ಪ್ರಿಯರೇ, ಸೈತಾನನು ಆತನ ಶಕ್ತಿಗಳನ್ನು ನಿರಾಯುಧಗೊಳಿಸಿ ವಿಜಯೋತ್ಸವದಿಂದ ಮೆರವಣಿಗೆ ಮಾಡಿ ತೋರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಏನು ಸಮಾಪ್ತವಾಯಿತು ಎಂಬ ವಿಷಯದಲ್ಲಿ ನಾವು ನೋಡುವಾಗ ಪಾಪದ ಶಕ್ತಿಯಲ್ಲಿ ಮುರಿಯಲ್ಪಡ್ತಾ ಇದೆ, ಅದು ಸಮಾಪ್ತವಾಯಿತು. ಧರ್ಮಶಾಸ್ತ್ರ ವಿಧಿಗಳಲ್ಲಿ ನೆರವೇರಿಸಲ್ಪಟ್ಟಿದ್ದಾವೆ, ಅದು ಸಮಾಪ್ತವಾಯಿತು. ಸೈತಾನನ ಅಧಿಕಾರ ಅಲ್ಲಿ ಅಂತ್ಯಗೊಳ್ಳುತ್ತದೆ, ಪರಿಪೂರ್ಣವಾಗಿ ಅಲ್ಲಿ ಸಮಾಪ್ತವಾಯಿತು. ಅಂದರೆ ದೇವರು ಆತನಿಗೆ ಕೊಟ್ಟಿರುವಂಥ ಪರಿಪೂರ್ಣವಾದ ರಕ್ಷಣಾ ಕಾರ್ಯವನ್ನು ಯೇಸು ಕ್ರಿಸ್ತನಲ್ಲಿ ಮಾಡಿ ಸಮಾಪ್ತವಾಯಿತು ಎಂಬುದಾಗಿ ಒಂದು ವಿಜಯೋತ್ಸವದ ಕೇಕೆಯನ್ನು ಅಥವಾ ಆ ಒಂದು ಕೂಗನಲ್ಲಿ ಕೂಗ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಹಾಗಾದರೆ ಇಲ್ಲಿ ಏನು ಅನ್ವಯಿಸ್ಕೋಬೇಕು? ಈ ಸಮಾಪ್ತದ ಕಾರ್ಯದಲ್ಲಿ ಇವತ್ತು ನಾವು ಬದುಕುವಂಥದ್ದು ಬಹಳ ಪ್ರಾಮುಖ್ಯ ಎಂಬ ಸತ್ಯವನ್ನು ಇವತ್ತು ಗ್ರಹಿಸ್ಕೋಬೇಕು ಪ್ರಿಯರೇ. ನಾವು ಕಲಿತುಕೋಬೇಕಾಗಿರೋ ವಿಷಯ ಎಂಬುದಾಗಿ ನೋಡುವಾಗ ಆತನು ಮಾಡಿದ ಸಮಾಪ್ತದ ಕಾರ್ಯದಲ್ಲಿ ಇವತ್ತು ನಾವು ಜೀವಿಸುವಂಥ ವ್ಯಕ್ತಿಗಳಾಗಿರಬೇಕು. ನೋಡ್ರಿ, ಮೊದಲನೇದಾಗಿ ನಾವು ಹಾಗಾದರೆ ಏನು ಮಾಡಬೇಕೆಂಬುದಾಗಿ ನೋಡುವಾಗ ನಮ್ಮ ಸ್ವಂತ ನೀತಿಯನ್ನು ನಾವು ನಿಲ್ಲಿಸುವಂಥ ವ್ಯಕ್ತಿಗಳಾಗಿರಬೇಕು. ಅನೇಕರು ನಾವು ಎಷ್ಟು ಅನ್ಕೊತೀವಿ, ತಾವು ಏನೇನೋ ಮಾಡುವ ಮೂಲಕ ರಕ್ಷಣೆಯನ್ನು ಪಡೆಯಲು ಪ್ರಯತ್ನ ಮಾಡ್ತಾ ಇರ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಆಲ್ರೆಡಿ ಕೆಲಸವನ್ನು ಪೂರ್ಣಗೊಳಿಸಿದ ಮೇಲೆ ನಾವು ಅದಕ್ಕೆ ಏನನ್ನು ಸೇರಿಸುವಂಥ ಅಗತ್ಯವಲ್ಲಿ ಬರುವುದಿಲ್ಲರಿ. ಪ್ರಿಯ, ರಕ್ಷಣೆಗಾಗಿ ನಾವು ಕೆಲಸ ಮಾಡಬಾರ್ದಾದರೆ ರಕ್ಷಣೆ ಸಿಕ್ಕಿದೆ ಎಂಬ ಸಂತೋಷದಿಂದ ನಾವು ಕೆಲಸ ಮಾಡುವಂಥ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಮೊಟ್ಟ ಮೊದಲದಾಗಿ ನಮ್ಮ ಸ್ವಂತ ನೀತಿಯನ್ನು ನಿಲ್ಲಿಸಿ ಸಮಾಪ್ತವಾಗಿರುವಂಥ ಕಾರ್ಯದಲ್ಲಿ ನಾವು ಜೀವಿಸಬೇಕು. ಎರಡನೇದಾಗಿ ನೋಡುವಾಗ ಅಪರಾಧ ಮನೋಭಾವದಿಂದ ಮುಕ್ತಿ ಹೊಂದಿಕೊಂಡಿದ್ದೇವೆ. ನಾವು ಆ ಭಾವದಿಂದ ಇನ್ನೂ ಜೀವಿಸುವಂಥ ವ್ಯಕ್ತಿಗಳಾಗಿದೆ. ಆದರೆ ಸೈತಾನನು ನಮ್ಮ ಹಳೆಯ ಪಾಪಗಳು ಅನೇಕ ಸಾರಿ ನೆನಪಿಸಿ ಮಾಡುವಾಗ ನಾವು ಆತನಿಗೆ ಟೆಟ್ಲೆಸ್ಟ್ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಾ, ಅಥವಾ ಇನ್ನೂ ಅಯ್ಯೋ ನಾನು ಪಾಪಿ, ಅಯ್ಯೋ ನನಗೆ ಅದು ಇದು ಅಂತ ನಾವು ಅಪರಾಧ ಭಾವದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ದೇವರು ನಮ್ಮ ಮೇಲೆ ಇರುವಂಥ ಖಾತೆಯ ಮೇಲೆ ಸಂಪೂರ್ಣವಾಗಿ ಪಾವತಿಸಲಾಗಿದೆ ಎಂಬುದಾಗಿ ಬರೆದ ಮೇಲೆ ಬೇರೆ ಯಾರೂ ಸಹ ನಮ್ಮನ್ನು ದಂಡಿಸಲಿಕ್ಕೆ
ಸಾಧ್ಯವಿಲ್ಲ. ಸೊ ಈ ಅಪರಾಧ ಮನೋಭಾವದಿಂದ ಮುಕ್ತಿ ಹೊಂದಿದಂಥ ವ್ಯಕ್ತಿಗಳಾಗಿ ನಾವು ಸಮಾಪ್ತವಾಗಿರುವಂಥ ಕಾರ್ಯದಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗಿರಬೇಕು. ಮೂರನೇದಾಗಿ ನೋಡುವಾಗ ಕಷ್ಟಗಳಲ್ಲಿ ತಾಳ್ಮೆ. ಯೇಸು ಕ್ರಿಸ್ತನು ನೋಡ್ರಿ, ನಮ್ಮ ಜೀವನದಲ್ಲಿ ರಕ್ಷಣೆಯ ಕಾರ್ಯವನ್ನು ಪ್ರಾರಂಭಿಸಿದ ದೇವರು ಅದನ್ನು ಖಂಡಿತವಾಗಿಯೂ ಪೂರೈಸುವಂಥ ದೇವರಾಗಿದ್ದಾನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1:6 ಅಪೊಸ್ತಲ ಪೌಲನಂತಾನೆ ಈ ಕಾರ್ಯವನ್ನು ಆರಂಭಿಸಿದಂಥ ಕರ್ತನು ಅದು ನೋಡೋ ಮಾತನ್ನು ತೋರಿಸ್ಬಿಡ್ತೇನೆ ನಾನು ನಿಮಗೆ. ಫಿಲಿಪ್ಪಿ 1:6, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ಭರವಸೆ ಉಂಟು. ಆದರೆ ಕೊನೆಯವರೆಗೂ ಆತನು ನಡೆಸ್ತಾನೆ, ಸಿದ್ಧಿಗೆ ತರುತ್ತಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಪ್ರೇರೆ. ಈ ಕಷ್ಟಕ್ಕಾದ ಅಂದರೆ ಅದಕ್ಕೋಸ್ಕರ ಈ ಲೋಕದಲ್ಲಿ ಕಷ್ಟಗಳು ಬರುವುದುಂಟು, ಇವೆಲ್ಲವೂ ಬರುವುದು ಸಾಮಾನ್ಯ. ಆದರೆ ಈ ಕಷ್ಟಗಳಲ್ಲಿ ತಾಳ್ಮೆ ಇದೆಯಾ? ಯಾಕಂದರೆ ಯೇಸು ಕ್ರಿಸ್ತ ನಮ್ಮ ಜೀವನದಲ್ಲಿ ಕಷ್ಟವಾಗಿರುವಂಥ ರಕ್ಷಣಾ ಕಾರ್ಯವನ್ನೇ ಪ್ರಾರಂಭಿಸುವಂಥ ಆ ದೇವರು ಅದನ್ನು ಖಂಡಿತವಾಗಿ ನಮ್ಮನ್ನು ಪೂರೈಸುವಂಥ ದೇವರಾಗಿದ್ದಾನೆ. ಕೊನೆಯವರೆಗೂ ನಿನ್ನನ್ನು ನಡೆಸಿಕೊಂಡು ದೇವರಾಗಿದ್ದಾನೆ. ಅದಕ್ಕೋಸ್ಕರ ಆತನು ಮಾಡಿ ಮುಗಿಸಿರುವಂಥ ಈ ಸಮಾಪ್ತಾದ ಕಾರ್ಯದಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗಿರೋಣ. ಮೊದಲನೇದಾಗಿ ಸ್ವಯಂ ನೀತಿಯನ್ನು ಬಿಟ್ಬಿಡೋಣ, ಅಪರಾಧ ಮನೋಭಾವದಿಂದಿರುವಂಥದ್ದು ಬಿಟ್ಬಿಡೋಣ. ಕಷ್ಟಕಾಲದಲ್ಲಿ ನಾವು ತಾಳ್ಮೆಯಿಂದ ಆತನ ಮೇಲೆ ನಿರೀಕ್ಷೆ ಇಟ್ಕೊಂಡು ನಾವು ಜೀವಿಸುವಂಥ ವ್ಯಕ್ತಿಗಳಾಗಿರೋಣ. ಪ್ರಿಯರೇ, ಇಲ್ಲಿ ನಾವು ಕೊನೆಯದಾಗಿ ನೋಡುವಾಗ ಒಂದು ಪುನರ್ಜೀವನದ ಕರೆ ಇವತ್ತಿಗೂ ಕರೀತಿದ್ದಾನೆ. ಯೇಸು ಕ್ರಿಸ್ತನು ಪ್ರಿಯರೇ ನಾವು ಗಮನಿಸುವಾಗ ತಲೆ ಬಾಗಿಸಿದಾನೆ. ಅಂದರೆ ಯುದ್ಧದ ಗೆದ್ದ ಸೈನಿಕನು ವಿಶ್ರಾಂತಿ ಪಡೆದಂತೆ ಅಥವಾ ಕೆಲಸ ಮುಗಿಸಿದ ಕಾರ್ಮಿಕನು ನೆಮ್ಮದಿಯಿಂದ ಮಲಗಿದಂತೆ ಆತನು ತನ್ನ ಪ್ರಾಣವನ್ನಲ್ಲಿ ಶಿಲಿಮೆ ಮೇಲೆ ಬಿಟ್ಟಿದ್ದಾನೆ. ನೋಡ್ರಿ, ಕೆಲಸ ಪರಿಪೂರ್ಣವಾಗಿ ನೋಡ್ರಿ, ನಮ್ಮ ಜೀವನದಲ್ಲಿ ಒಂದು ಯಾವುದಾದ್ರು ಕಾರ್ಯವನ್ನು ಮಾಡಿ ಮುಗಿಸಿದಾಗ ಎಷ್ಟು ಸಮಾಧಾನ, ಎಷ್ಟು ಶಾಂತಿಯಿಂದ ನಾವು ಜೀವನದಲ್ಲಿ ನೋಡ್ತೇವೆ. ನಾವು ಸಮಯದಲ್ಲಿ ಯಾವುದೇ ಚಿಕ್ಕ ಕಾರ್ಯ ಮುಗಿಸಿದ್ರು ಸಹ ಒಂದು ಸಂತೋಷ, ಒಂದು ನೆಮ್ಮದಿ. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಕ್ರಿಸ್ತನ ಕಾರ್ಯವನ್ನು ಮಾಡಿ ಮುಗಿಸಿದ ಮೇಲೆ ತನ್ನ ತಲೆ ಬಾಗಿಸಿ ಒಂದು ಸಮಾಧಾನದಿಂದ ತನ್ನ ಪ್ರಾಣವನ್ನು ಇಲ್ಲಿ ಬಿಡ್ತಾ ಇದ್ದಾನೆ. ಪ್ರೇರೆ, ಇವತ್ತು ನಿನಗೂ ನನಗೆ ಈ ಕರೆ ಏನೆಂಬುದಾಗಿ ನೋಡುವಾಗ ನಮ್ಮ ಸೋಲುಗಳ ಭಾವದಿಂದ ಇವತ್ತು ನಾವು ಸುಸ್ತಾಗ್ತಿದ್ದೀವ? ಗಮನಿಸ್ಕೊಳ್ರಿ, ಶಿಲುಬೆಯಿಂದ ಬರುವಂಥ ಘೋಷಣೆಯನ್ನು ಕೇಳ್ರಿ. ಇವತ್ತು ಅದು ನೋವಿನ ಒಂದು ಕಿರುಚಾಟವಲ್ಲ ಪ್ರಿಯರೇ, ಅದು ವಿಜಯದ ಗೀತೆಯಾಗಿದೆ. ಸಾಲ ತೀರಿದೆ, ಇವತ್ತು ಯುದ್ಧ ಮುಗಿದಿದೆ, ಕೆಲಸ ಅಲ್ಲಿ ಪೂರ್ಣಗೊಂಡಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾಗಲೂ ಸಮಾಪ್ತವಾಯಿತು ಎಂಬ ಈ ಸತ್ಯವು ನಮ್ಮನ್ನು ಬಂಧನಗಳಿಂದ ಬಿಡಿಸಿ ನಮ್ಮ ಆತ್ಮಕ್ಕೆ ಹೊಸ ಚೈತನ್ಯವನ್ನು ನೀಡಲಿ. ಇವತ್ತು ಈ ಮಾತನ್ನು ಕೇಳ್ತಿರೋದು ಎಲ್ಲರ ಜೀವನದಲ್ಲಿ ಆ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ನೂತನ ಉತ್ಸಾಹ, ನೂತನ ಸಂತೋಷದಿಂದ ಆತನು ಮಾಡಿರುವಂಥ ಸಮಾಪ್ತದ ಕಾರ್ಯದಲ್ಲಿ ನಾವು ನಡೆಯೋಣ ಎಂಬುದಾಗಿ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.